ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿಯ ಆಪತ್ ಬಾಂಧವ ABD ವಿಲಿಯರ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ಆಕ್ಷನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡ ಈ ಟೀಮ್ನ ಕರ್ಕೊತವ್ರೆ ತುಂಬಾ ಹೆಲ್ಪ್ ಆಗಿರುತ್ತೆ, ಅಂದರೆ ಈ ಪ್ಲೇಸ್ನ ಕರ್ಕೊತವ್ರೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ABD ವಿಲಿಯರ್ಸ್ ಅವ್ರು ಹೇಳಿದಾರೆ ಅಂತ ಹೇಳಬೇಕು. ಯಾರ್ಯಾರು ಹೆಸರು ಹೇಳಿದಾರೆ ABD ಅವರು, ABD ಡ್ರೀಮ್ ಟೀಮ್ ಯಾವ ರೀತಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಬೇಕು ಅಂತ ಈ ವರ್ಷ ಒಳ್ಳೆ ಅಮೌಂಟ್ ಕೂಡ ಇಟ್ಕೊಂಡಿದೆ ಅಂತ ಹೇಳ್ಬೇಕು. ಆರ್ ಸಿ ಬಿ ತಂಡ ಒಳ್ಳೆ ಅಮೌಂಟ್ ಕೂಡ ಇದೆ. ಯಾರ ಇಬ್ಬರನ್ನ ಬೆಂಕಿ ಸ್ಟಾರ್ ಪ್ಲೇಯರ್ನ ಕರ್ಕೋಬೇಕು ಅಂತ ಹೇಳ್ತೀನಿ ಗುರು. ಬೌಲರು ಮತ್ತು ಬ್ಯಾಟ್ಸ್ಮನ್ಗಳನ್ನ ಕರ್ಕೋಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ. ಅದರಲ್ಲಿ ABD ಸ್ವಲ್ಪ ಸಲಹೆ ಕೊಟ್ಟಿದೆ ಅಂತ ಹೇಳಬೇಕು. ಈ ಟೀಮ್ನ ಕರ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ABD ಅವರ ಡ್ರೀಮ್ ಟೀಮ್ ಯಾವುದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮೊದಲನೇ ಪ್ಲೇಯರ್ ಬಂದು ಯದುವೀಂದ್ರ ಚಾಲ್ ಅಂತ ಹೇಳಬೇಕು. ಆರ್ ಸಿ ಬಿ ತಂಡಕ್ಕೆ ಯದುವೀಂದ್ರ ಚಾಲ್ ಬೇಕು ಅಂತ ABD ಹೆಸರು ಹೇಳಿದೆ ಅಂತ ಹೇಳಬೇಕು. ಅಂದರೆ ಎರಡನೇ ಪ್ಲೇಯರ್ ಬಂದು ಕಗಿಸೋ ರಬಾಡ ಅಂತ ಹೇಳಬೇಕು. ಇವರು ಕೂಡ ಆರ್ ಸಿ ಬಿ ತಂಡಕ್ಕೆ ಬೇಕು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಅವರು ಕೂಡ ಹೇಳಿದೆ ಅಂತ ಹೇಳಬೇಕು. ಇವರೆಲ್ಲ ಬೌಲರ್ಸ್ಕೊಂಡು ಹೇಳಿರೋದು ABD ಹೆಸರು ಅಂತ ಹೇಳಬೇಕು. ಇನ್ನೊಬ್ಬರು ಬಂದು ಇಂಡಿಯನ್ ಬೌಲರ್ಸ್ಗಳು ಅಂತ ಹೇಳಬೇಕು. ಚಾಲ್ ಅಂತ ಹೇಳಬೇಕು, ಚಾಲ್ ಆಯ್ತಲ್ವ, ಅಶ್ವಿನ್ ಅಂತ ಹೇಳಬೇಕು. ಅಶ್ವಿನ್ ಅವರು ಬೇಕು ಅಂತ ಹೇಳಿದ್ರೆ ಅವರು ಕೂಡ ಒಳ್ಳೆ ಆಲ್ರೌಂಡರ್, ಒಳ್ಳೆ ಆಫೀಸರ್ ಅಂತ ಹೇಳಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಾ ಎಫರ್ಟಿವ್ ಆಗ್ತಾರೆ ಅಂತ ಹೇಳಿದೆ ಅಂತ ಹೇಳಬೇಕು. ಮತ್ತು ಭುವನೇಶ್ವರ್ ಕುಮಾರ್ ಹೆಸರು ಹೇಳ್ತಾರೆ ಅಂತ ಹೇಳಬೇಕು. ಭುವನೇಶ್ವರ್ ಕುಮಾರ್ ಬೆಂಕಿ ಬಾಲ್ ಗೊತ್ತಿರ್ಬೋದು, ಪವರ್ ಪ್ಲೇ ಆಗಿರ್ಬೋದು, ಡೆತ್ ಆಗಿರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಅಂತ ಹೇಳಬೇಕು. ಅದನ್ನ ಕಳೆದ ವರ್ಷ ಪ್ರೂವ್ ಮಾಡಿಕೊಟ್ರು ಅಂತ ಹೇಳಬೇಕು. ಈ ವರ್ಷ ಆರ್ ಸಿ ಬಿ ತಂಡಕ್ಕೆ ಕರ್ಕೊತ್ತು ಅಂತಂದರೆ ಪವರ್ ಪ್ಲೇಲಿ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ. ಭುವನೇಶ್ವರ್ ಬತ್ತು ಅಂದರೆ ಹೇಳ್ತೀನಿ ಗುರು. ಸಿರಾಜ್ ಮಿಯಾವ್ರನ್ನ ಬಿಟ್ಟಿರೋ ಕಾರಣದಾಗಿ ಆರ್ ಸಿ ಬಿ ತಂಡ ಸಿರಾಜ್ ಮಿಯಾವ್ರನ್ನ ಮತ್ತೆ ಕರ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದರೆ ಹೆಚ್ಚಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಮ್ಯಾಚ್ ಆಡಿದ್ರೆ ಆರ್ ಸಿ ಬಿ ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿರಾಜ್ ಮಿಯಾ ಹೆಚ್ಚಾಗಿ ಹೊಡ್ತಾ ತಿಂತಾರೆ ಅಂತ ಹೇಳಬೇಕು. ಕಳೆದ ವರ್ಷ ನೋಡಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಷ್ಟೋ ಮ್ಯಾಚ್ ಆಡಲಿಲ್ಲ ಸಿರಾಜ್ ಮಿಯಾ ಅಂತ ಹೇಳಬೇಕು. ಆ ಕಾರಣದಾಗಿ ಈ ವರ್ಷ ಸಿರಾಜ್ ಮಿಯಾ ಅವರು ಆರ್ ಸಿ ಬಿ ತಂಡಕ್ಕೆ ಬರೋದು ಬಹುತೇಕ ಡೌಟು. ಬಂದರೂ ಬರ್ಬೋದು, ಬಿಟ್ಟರೆ ಬಿಡ್ಬೋದು, ಹೇಳೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಳಿಸೋ ಕಮೆಂಟ್ ಮಾಡಿ. ಸಿರಾಜ್ ಮಿಯಾ ಅವರು ಆರ್ ಸಿ ಬಿ ತಂಡಕ್ಕೆ ಬೇಕು ಅಥವಾ ಬೇರೆ ಪ್ಲೇಯರ್ಸ್ ಮೇಲೆ ಯಾರ ಮೇಲೆ ಕಣ್ಣಿಗೆ ಅಂತ ಕಳಿಸೋ ಕಮೆಂಟ್ ಮಾಡಿ ಗುರು. ಸಿಗೋದಷ್ಟು ತಡ ಬಂದ ನಮಸ್ಕಾರ. ಜೈ ಬೆಂಗಳೂರು, ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ 2025ಗೆ ಗುರು ಏನಂತ ಕಳ್ಸೋ